ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಜೋನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸೊ ಮೊನ್ನೆ ಒಂದು 10 ಡೇಸ್ ಇಲ್ಲ 15 ಡೇಸ್ ಬ್ಯಾಕ್ ಸೊ ಏನಾಯಿತು, ನಮ್ದು ಆ್ಯನ್ಯುವಲ್ ಎಕ್ಸಾಮಿನೇಷನ್ಸ್ದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಔಟ್ ಆಗಿತ್ತು. ಸೊ ಅದರೊಳಗಡೆ ಆ್ಯಸ್ ಇಟ್ ಈಸ್ ಸೊ ಯಾವ ಥರ ಇತ್ತಲ್ಲ ಸೇಮ್ ಅದೇ ಥರನೇ ರಿಸಲ್ಟ್ಸ್ ಕೂಡ ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ ಅನೌನ್ಸ್ ಕೂಡ ಮಾಡಿತ್ತು. ಸೊ ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಬಂದು 15 ಡೇಸ್ ಆಗಿಲ್ಲ. ಸೊ ಆಲ್ರೆಡಿ ಸೊ ಮೊನ್ನೆ ಏನು ಮಾಡಿದೆ, ನಮ್ಮದು ಪ್ಯಾರಾಮೆಡಿಕಲ್ ಬೋರ್ಡ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾವುದು ನೋಟಿಫಿಕೇಶನ್ಸ್ನ ರಿಲೀಸ್ನ ಮಾಡಿದೆ ಫ್ರೆಂಡ್ಸ್. ಸೊ ಯಾವಾಗಿದೆ ಅಂತೇಳಿ ಸೊ ಇನ್ ಡೀಟೇಲ್ ಆಗಿ ಸೊ ಇವಾಗ ನಾವು ಯಾವುದು ಡಿಸ್ಕಸ್ನ ಮಾಡ್ತಾ ಹೋಗೋಣ. ಸೊ ಯಾವಾಗಿದೆಪ್ಪ ಅಂತಂದರೆ, ಸೊ ಇಲ್ಲಿ ನೋಡಿ, ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ಸ್ ನೋಟಿಫಿಕೇಶನ್ ವಿಲ್ ಬಿ ಹೆಲ್ಡ್ ಇನ್ ದ ಮಂತ್ ಆಫ್ ಮೇ. ಸೊ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಸೊ ಪ್ಯಾರಾಮೆಡಿಕಲ್ ಕೋರ್ಸ್ ವಿಲ್ ಬಿ ಹೆಲ್ಡ್ ಇನ್ ದ ಮಂತ್ ಆಫ್ ಮೇ. ಮಂತ್ ಒಳಗಡೆ ಯಾವಾಗ, ಮೇ ಮಂತ್ ಒಳಗಡೆ ಸೊ ನಿಮ್ಮದು ಯಾವುದು ಪ್ಯಾರಾಮೆಡಿಕಲ್ ಎಕ್ಸಾಮ್ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ಸ್ ಕಂಡಕ್ಟ್ನ ಮಾಡೋ ಚಾನ್ಸಸ್ ಬಹಳ ಇದೆ ಫ್ರೆಂಡ್ಸ್. ಸೊ ಅದರೊಳಗಡೆನು ಟೆಂಟೇಟಿವ್ ಡೇಟ್ಸ್ ಕೂಡ ಅವರು ಯಾವುದು ರಿಲೀಸ್ನ ಮಾಡಿದ್ದಾರೆ. ಸೊ ಯಾವಾಗಿಂದ ಮಟ್ಟ ಅಂದರೆ 13ರಿಂದ ಹಿಡ್ಕೊಂಡು 16ನೇ ತಾರೀಕು ಮಟ್ಟ ಸೊ ನಮ್ದು ಯಾವುದು ಸಪ್ಲಿಮೆಂಟ್ರಿ ಎಕ್ಸಾಮ್ ಕಂಡಕ್ಟ್ನ ಮಾಡೋ ಚಾನ್ಸಸ್ ಇದೆ. ಓಕೆನಾ? ಸೊ ಐ ಹೋಪ್ ಸೊ ಇದು ಯಾವುದು ಎಕ್ಸಾಮ್ ರಿಲೇಟೆಡ್ ಡೇಟ್ಸ್ ನಿಮಗೆಲ್ಲಾನು ಕ್ಲಾರಿಫೈ ಆಗಿದೆ ಅಂತ ಅನ್ಕೋತೀನಿ. ಸೊ ಎಕ್ಸಾಮ್ ಮಂತ್ ಯಾವಾಗಿದೆ ಅಂತಂದರೆ ನೆಕ್ಸ್ಟ್ ಮಂತ್ ಇದೆ. ಬಟ್ ಡೇಟ್ ಯಾವಾಗಿದೆ ಅಂದರೆ 13ರಿಂದ ಹಿಡ್ಕೊಂಡು 16ನೇ ತಾರೀಕು ಮಟ್ಟನು ಸೊ ನಮ್ದು ಯಾವುದು ಸಪ್ಲಿಮೆಂಟ್ರಿ ಎಕ್ಸಾಮ್ ನಡೆಯೋ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ಇನ್ ಕಮ್ಮಿಂಗ್ ಟು ದ ಪಾಯಿಂಟ್ಸ್, ಸೊ ಸಬ್ಜೆಕ್ಟ್ಸ್. ಸೊ ಅಪ್ಲಿಕೇಶನ್ಸ್ ನೀವು ಯಾವಾಗ ಹಾಕಬೇಕು ಅಂತಂದರೆ, ಸೊ ವಿದೌಟ್ ಫೈನ್, ನಿಮ್ಗೆ ₹1 ಫೈನ್ ಇರಲಾರ್ದೆ ಸೊ ನಾನು ಸಬ್ಜೆಕ್ಟ್ಸ್ನ ಹಾಕಬೇಕು ಅಂತ ಅಂದರೆ ಸೊ 7th ಸ್ಟಾರ್ಟ್ ಆಗುತ್ತೆ. ಮೀನ್ಸ್ ಯಾವಾಗ, ಮಂಡೆಯಿಂದ, ಮೋಸ್ಟ್ ಪ್ರಾಬಬ್ಲಿ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಂಡ್ ಆಗುವುದು 7th ಹಿಡ್ಕೊಂಡು 15th ಮಟ್ಟನು ವಿದೌಟ್ ಫೈನ್. ಓಕೆನಾ? 16th ಹಿಡ್ಕೊಂಡು 21 ಮಟ್ಟನು ಸೊ ಪರ್ ಸಬ್ಜೆಕ್ಟ್ಸ್ ಒಂದಿಷ್ಟ ಅಂತೇಳಿ ಸೋರೆ ಮಾಡ್ತಾರೆ ಪ್ಯಾರಾಮೆಡಿಕಲ್ ಬೋರ್ಡ್ದವರು, ಪೆನಾಲ್ಟಿನ ನಮಗೆ ಹಾಕ್ತಾ ಬರೋದು. ಓಕೆನಾ? ಸೊ ಐ ಹೋಪ್ ಇದು ಕೂಡ ನಿಮಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇದ್ರೊಳಗಡೆ ಮೇಜರ್ ಪಾಯಿಂಟ್ ಏನು ಅಂತ ಅಂದರೆ, ಸೊ ಇವಾಗ 3rd ಇಯರ್ ಯಾರ್ಯಾರು ಇದೀರೋ ಸೊ ಅವ್ರಿಗೆಲ್ಲರಿಗೂ ಇದು ನಿಮಗೆ ಲಾಸ್ಟ್ ಚಾನ್ಸ್. ಸೊ ಇನ್ನೊಮ್ಮೆ ಕ್ಲಿಯರ್ ಆಗಿ ಯಾವುದು ಕೇಳಿಸ್ಕೊಳ್ಳಿ. ಸೊ ಈ ಪ್ರೆಸೆಂಟ್ ಯಾರು 3rd ಇಯರ್ ಇದ್ದೀರೋ, ಯಾರು ಆ್ಯನ್ಯುವಲ್ ಒಳಗಡೆ ಮತ್ತು 1 ಸಬ್ಜೆಕ್ಟ್ಸು 2 ಸಬ್ಜೆಕ್ಟ್ಸ್ ಫಸ್ಟ್ ಇಯರ್ದು 3rd ಇಯರ್ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ ಸಬ್ಜೆಕ್ಟ್ಸ್ ಯಾರ್ಯಾರು ಬ್ಯಾಕ್ಸ್ ಇದಾವೋ ಸೊ ಅವ್ರಿಗಿದು ಲಾಸ್ಟ್ ಚಾನ್ಸ್. ಮೀನ್ಸ್ ನೀವೇನಾದರೂ 3rd ಇಯರ್ ಎಕ್ಸಾಮ್ ಬರೀಬೇಕು ಈ ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ಒಳಗಡೆ ಅಂತಂದರೆ ಸೊ ಅವರು ಎಷ್ಟೊತ್ತಿದ್ರು ಈ ಸಪ್ಲಿಮೆಂಟ್ರಿ ಎಕ್ಸಾಮ್ ಒಳಗಡೆ ನಿಮ್ದು ಬ್ಯಾಕ್ಲಾಗ್ಸ್ ಫಸ್ಟ್ ಇಯರ್ದು ಸೆಕೆಂಡ್ ಇಯರ್ ಸಬ್ಜೆಕ್ಟ್ಸ್ ಎಲ್ಲಾನು ಕ್ಲಿಯರ್ ಆದರೆ ಮಾತ್ರ ನೀವು ಆ್ಯನ್ಯುವಲ್ ಎಕ್ಸಾಮಿನೇಷನ್ಸ್ ಬರೀಲಿಕ್ಕೆ ಆ ಒಂದು ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಇರುವಂಥದ್ದು. ಇದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತಂದರೆ 3rd ಇಯರ್, ಇವಾಗ ಪ್ರೆಸೆಂಟ್ ಯಾರು 3rd ಇಯರ್ ಬಂದಿರಲ್ವಾ ಸೊ ಅವರಿಗೆ ಈ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ. ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್ ಎಲ್ಲಾನು ಈ ಸಪ್ಲಿಮೆಂಟರಿ ಎಕ್ಸಾಮ್ ಒಳಗಡೆ ಎಲ್ಲಾನು ಕ್ಲಿಯರ್ನ ಮಾಡಿಕೊಳ್ಳತಕ್ಕದ್ದು. ಇಲ್ಲ ಅಂದರೆ ನಿಮ್ಮದು 1 ಇಯರ್ ವೇಸ್ಟ್ ಆಗುತ್ತೆ. ಓಕೆನಾ? ಸೊ ಈ ಸಪ್ಲಿಮೆಂಟ್ ಒಳಗೆ ಕ್ಲಿಯರ್ ಏನಾದರೂ ಆಗಿಲ್ಲ ಅಂದಮೇಲೆ ನಿಮ್ಮದು 1 ಇಯರ್ ಯಾವುದು ಕಂಪ್ಲೀಟ್ ಆಗಿ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ಹಾರ್ಡ್ಲಿ ಇರೋವಂಥದ್ದು ಟೈಮು ಓನ್ಲಿ 1 ಮಂತ್. ಸೊ ಆ್ಯಸ್ ನಿಮಗೆ ಎಷ್ಟು ಪಾಸಿಬಲ್ ಆಗುತ್ತೋ ಸೊ ಅಷ್ಟು ಹಾರ್ಡ್ ಸ್ಟಡಿನ ಮಾಡಿರಿ. ಸೊ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸಬ್ಜೆಕ್ಟ್ಸ್ನ ನೀವೇನು ಮಾಡಿರಿ, ಕ್ಲಿಯರ್ನ ಮಾಡ್ತಾ ಬನ್ನಿ. ಓಕೆನಾ? ಸೊ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು 1 ಸಬ್ಜೆಕ್ಟ್ಸ್ ಫೀಸ್ ಬರೋದು 400, 2 ಸಬ್ಜೆಕ್ಟ್ಸ್ ಬರೋದು 600, ಮೋರ್ ದ್ಯಾನ್ 2 ಸಬ್ಜೆಕ್ಟ್ಸ್ ಸೊ ಯಾವುದು 1100 ರೂಪೀಸ್ ಇದೆ ಪರ್ ಸಬ್ಜೆಕ್ಟ್ಸ್ ಪರ್ ಡೇ. ಸಾರಿ, ಲೇಟ್ ಎಕ್ಸಾಮಿನೇಷನ್ಸ್ ಫೀ ಫೈನ್ ಪರ್ ಡೇ. ಸೊ ನೀವು 14th ಇಲ್ಲ 15th ಡೇ ಆದಮೇಲೆ ನೀವೇನಾದ್ರು ಅಪ್ಲಿಕೇಶನ್ಸ್ ಹಾಕ್ತೀರಿ ಅಂದಮೇಲೆ ಸೊ 15 ರೂಪೀಸ್ ನಾವೇ ಮಾಡಬೇಕು, ಡೈಲಿ ಪೆನಾಲ್ಟಿನ ಪೇಮೆಂಟ್ನ ಮಾಡ್ತಾ ಬರಬೇಕು. ಓಕೆನಾ? ಐ ಹೋಪ್ ಸೊ ಈ ಎಕ್ಸಾಮ್ ರಿಲೇಟೆಡ್ ನಿಮಗೆಲ್ಲನೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಫರ್ದರ್ ನಿಮ್ಗೆ ಏನಾದ್ರು ಡೀಟೇಲ್ಸ್ ಏನಾದರೂ ಇದ್ದರೆ ಸೊ ಕಮೆಂಟ್ಸ್ನ ಮಾಡಿ. ಸೊ ನಾನು ಕಮೆಂಟ್ಸಲ್ಲಿ ನಿಮಗೆ ರಿಪ್ಲೈನ ಮಾಡ್ತಾ ಬರ್ತೀನಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಫ್ರೆಂಡ್ಸ್.